ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವತ್ತು ವಿಧಾನಸಭೆಯಲ್ಲಿ ನೆರಗ ಅಧಿವೇಶನ, ಉಭಯ ಸದನದಲ್ಲಿ ಗವರ್ನರ್ದು ಗದ್ದಲ ಆಗ್ಬಿಟ್ಟಿದೆ. ಹೆಂಗೆ ಅಂದರೆ, ನಮ್ಮ ರಾಜ್ಯ ಸರ್ಕಾರ ಒಂದು ನರೇಗಾ ಯೋಜನೆ ಬಗ್ಗೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಇತ್ತು. ಅದನ್ನೀಗ ವಿ ರಾಮ್ಜಿ ಅಂತ ಮಾಡಿದ್ದಾರೆ. ಅದಕ್ಕೆ ಗದ್ದಲ ಆಯಿತು. ಅರ್ಥ ಆಯ್ತಾ? ಗದ್ದಲ ಆಗಿ ಏನಾಯಿತು ಅಂದರೆ ದೊಡ್ಡ ಅವಾಂತರ ಆಗೋಯಿತು. ಎಲ್ಲರೂ ರಾಜ್ಯದ ಎಮ್ ಎಲ್ ಎ ಆಗೇ ವರ್ತನೆ ಮಾಡಲಿಲ್ಲ. ಅವರೆಲ್ಲ ಕುರಿ ಕಾಯಕ್ಕೋಸ್ಕರ ಲಾಯಕು. ಸೌಜನ್ಯವಾಗಿ ಮಾತಾಡೋಣ, ಇದನ್ನಿಗೆ ಯಾವ ರೀತಿ ಬಗೆಹರಿಸೋಣ ಹಂಗಂತ ಯೋಚನೆ ಇಲ್ಲ. ಇವರೇನು ಬರ್ಕೊಟ್ರು ಓದಬೇಕಂತೆ ಗವರ್ನರ್ ಯಾರು? ರಾಜ್ಯದ ಪ್ರಥಮ ಪ್ರಜೆ ಏನು ಹೇಳ್ತಾರೆ ಅದನ್ನೀಗ ಸರ್ಕಾರ ಕೇಳಬೇಕು ಅಂತ ಕಾನೂನು ಇದೆ. ಅರ್ಥ ಆಯ್ತಾ? ಅವರೇನು ಕಾನೂನಿಗೆ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕೆ ಹಂಗಂತಂದರೆ ಅದರ ಅಡಿಯಲ್ಲಿ ಅವ್ರನ್ನೀಗ ನೇಮಕ ಆಗಿರುತ್ತೆ. ಅವ್ರನ್ನ ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಗಳು ನೇಮಕ ಮಾಡೋದ್ರಿಂದ ಅವರು ಎಲ್ಲೂ ಅವರ ಆದೇಶ ಬಿಟ್ಟು ಇನ್ನೆಲ್ಲೂ ಅವರು ಬೇರೆ ಹೊರಗಡೆ ಹೋಗೋಕ್ಕಾಗಲ್ಲ. ಒಂದು ವೇಳೆ ನಮ್ಮ ರಾಜ್ಯದ ಎಮ್ ಎಲ್ ಎಗಳು ಬೇಕಾದ್ರೆ ಅತಿರೇಕಿಯಾಗಿ ಮಾತಾಡ್ಬೋದು, ಅತಿರೇಕವಾಗಿ ಇದನ್ನು ಮಾಡ್ಬೋದು, ವರ್ತನೆ ಮಾಡ್ಬೋದು. ರಾಜ್ಯಪಾಲರು ಏನಾದರೂ ಮಾತಾಡ್ತಾರಾ? ಇಲ್ಲ. ಅದು ಗದ್ದಲ ಆಗಿ ಅವರಿಗೆ ಕ್ಷಮೆ ಕೇಳಬೇಕು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು ಅಂತಂದರೆ ಅದಕ್ಕೆ BJPಯವರೇನೋ ಆಕ್ಷೇಪ ಮಾಡ್ತಾಯಿದ್ದಾರೆ. ಅಲ್ಲಿ ರಾಜ್ಯಪಾಲರೆಲ್ಲ ಕ್ಷಮೆ ಕೇಳಬೇಕಾಗಿರೋದು, ಕಾಂಗ್ರೆಸ್ನವರು ಕ್ಷಮೆ ಕೇಳಬೇಕು. ನೀವು ನಡ್ಕೊಂಡಿದ್ದಂಥ ದಾಟಿಗಳು ಸರಿ ಇಲ್ಲ, ನೀವು ಸರಿಯಾದ ಕ್ರಮನೀಗ ನಿರ್ವಹಿಸಲಿಲ್ಲ, ನೀವು ಬರೆದುಕೊಟ್ಟಿರ್ತಕ್ಕಂಥ ವಿಚಾರ ಸರಿಯಾದ ಕ್ರಮವಲ್ಲ ಹಂಗಂತ ಹೇಳಿ ಒಬ್ರಿಗೊಬ್ಬರು ಮಾತುಕತೆ ಆಡಿ ಆಮೇಲೆ ವಿಧಾನ ಪರಿಷತ್ನಲ್ಲಿ ಹೋಗ್ತಾರೆ. ವಿಧಾನ ಪರಿಷತ್ನಲ್ಲೂ ಮತ್ತು ಯಾರು ಅವರು ಹರಿಪ್ರಸಾದನ ಪ್ಯಾಂಟ್ನಿಗೆ ಹರಿದಾಕ್ಬಿಟ್ರು. ಆ ಹರಿದಾಕಿರೋ ಪ್ಯಾಂಟ್ನಿಗೆ ಇವ್ರು ಹಿಡ್ಕೊಂಡು ಅಲ್ಲೆಲ್ಲ ಇದಿದೆಯಲ್ಲ, ಏನು ಕ್ಯಾಮ್ರಾ ಇದೆಯಲ್ವ, ಕ್ಯಾಮ್ರಾದಲ್ಲಿ ಯಾರು ಹರಿದಾಕರು, ಯಾರು ಅವ್ರ ಹಿಂದೆ ಇದ್ದರು ನೋಡ್ಬೋದಲ್ವ. ತಾಳ್ಮೆ ಕಳ್ಕೊಂಡು BJPಯವರು ಹರಿದ್ರು. ಅಲ್ಲಪ್ಪ, ನಿನ್ನ ಹೆಸರೇ ಹರಿಪ್ರಸಾದು, ನೀನೇ ಹರ್ಕೊಂಡಿದ್ದೀಯ ಅಂದ್ರೂ ತಪ್ಪಾಗಲ್ಲ. ಅರ್ಥ ಆಯ್ತಾ? ನೀನು BJPಯವರು ಹರಿದ್ರು ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿಯಾದ ಕ್ರಮನಾ? ಇದು ಹೆಂಗೆ ಇದನ್ನು ಮಾಡ್ಕೊಳ್ಳೋದು? ಅರ್ಥ ಮಾಡಿ. ಆಮೇಲೆ ಇವತ್ತು ಇನ್ನೊಂದೇನಪ್ಪ ಹಂಗಂದರೆ, ಹಿಂದೂ ಸರ್ಕಾರದಿಂದ ಬಡವರಿಗಾಗಿ 42,000 ಮನೆಗಳನ್ನು ಹಕ್ಕುಪತ್ರ ವಿತರಣೆ ಮಾಡ್ತಾರೆ. 42,000 ಮನೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂದರೆ, ಬೈಕ್ ಸವಾರರು ಇದ್ದಾರಲ್ಲ, ಬೈಕ್ ಸವಾರರಿಗೆ ಹೈಕೋರ್ಟ್ ಏನು ಹೇಳಿದೆ, ಇನ್ನು ಮುಂದೆ ಟ್ಯಾಕ್ಸಿನಿಗೆ ಮಾಡ್ಬೋದು ಅವರು ಅಂತ. ಅವರು ಹಿಂದೆ ಒಬ್ಬರನಿಗೆ ಕೂರಿಸ್ಕೊಂಡು ಹೋಗ್ಬೋದು ಅಂತೇಳಿ ಅವರು ಈಗ ಹೈಕೋರ್ಟಿಂದ ತೀರ್ಪು ಕೊಟ್ಟಿದೆ. ಅದೇನು ಷರತ್ತುಬದ್ಧ ಅಂತ. ಏನು ಷರತ್ತು ಹಾಕ್ಬೋದು? ಹೆಲ್ಮೆಟ್ ಇರಲಿ, ಮತ್ತು ಇನ್ನೊಂದಿರಲಿ, ಹಂಗೆಲ್ಲ ಏನೇನೋ ವಿಷಯಗಳಿರ್ತವೆ. ಅವನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಅವರು ಕೆಲಸ ಮಾಡ್ಬೋದು ನಂಗಾಯಿತು ಈಗ. ಯಾಕೆಂದರೆ ಈಗ ನಿಜ ಹೇಳಬೇಕು ಅಂತಂದರೆ, ಸ್ವಯಂ ಚಾಲಿತ ಡ್ರೈವರ್ಗಳಿಗೆ ಕೆಲಸ ಇರಲಿಲ್ಲ. ಆ ಡ್ರೈವರ್ಗಳಿಗೂ ಒಂದು ಕೆಲಸ ಆದಂಗೆ ಆಯಿತು. ಇದು ತುಂಬ ಒಳ್ಳೆಯ ಕಾರ್ಯಕ್ರಮ. ಮತ್ತು ಇನ್ನೊಂದೇನಪ್ಪ ಅಂದರೆ, ಇನ್ನೊಂದು ಹೊಸ ಸುದ್ದಿ, ರಾಜ್ಯದ ಗಣರಾಜ್ಯೋತ್ಸವದ ದಿನದಂದು ಮತ್ತೆ ಸೇಮ್ ಸರ್ಕಾರಕ್ಕೂ ಇವ್ರಿಗೂ ಮತ್ತೊಂದು ತಿಕ್ಕಾಟ ಶುರುವಾಗುವ ಲಕ್ಷಣಗಳಿವೆ. ಅದರಲ್ಲೂ ಕೂಡ ಸೇಮ್ ಇದೇ ರೀತಿ 26 ಗಣರಾಜ್ಯೋತ್ಸವದಲ್ಲಿ ಇದೇ ರಾಜ್ಯಪಾಲರು ಭಾಷಣದಲ್ಲಿ
ಇದೇ ರೀತಿ ನೆರಗ ವಿಷಯನೇ ಬರೆದು ಕಳಿಸಿರುತ್ತಾರೆ. ಅದನ್ನೀಗ ಇವರು ಇಲ್ಲಿಂದ ತಿರಸ್ಕಾರ ಮಾಡಿದ್ದಾರೆ. ನೀವು ಹೇಳಿದ ರೀತಿ ನಾನೇನು ಯಾವುದನ್ನು ಓದೋದಕ್ಕಾಗಲ್ಲ, ನೀವೆಲ್ಲ ಬದಲಾವಣೆ ಮಾಡ್ಕೊಂಡು ಬಂದು ಕೊಟ್ಟರೆ ನಾನು ಓದ್ತೀನಿ, ಇಲ್ಲ ಅಂದರೆ ನಾನು ಮೊದಲ ಬಾರಿ ಏನು ಮಾಡಿದ್ನೋ ಅದೇ ಕೆಲಸವನ್ನು ಮತ್ತೆ ಇಲ್ಲೂ ಕೂಡ ಅದೇ ಮಾಡ್ತೀನಿ ಅಂತ ಸರಿಯಾಗಿ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಉತ್ತರ ಆಗುತ್ತೆ ಗೊತ್ತಿಲ್ಲ. ಅಶೋಕ್ ಅವರು ವಿಧಾನಸಭೆ ಒಳಗಡೆ ತುಂಬ ಚರ್ಚೆಗಳನ್ನೀಗ ಮಾಡಿದ್ರು. ಯಾರು ಅವರು? ಸಭಾ ಅಧ್ಯಕ್ಷರಾದಂಥ UT ಖಾದರ್ ಅವ್ರಿಗೆ ಇವರು ಯಾರು ಕಾನೂನು ಸಚಿವರು ಮತ್ತು ಇತರರಂಥ 3 ಜನನಿಗೆ ಹೆಸರು ಏನು ಕೊಟ್ಟರು ಅವ್ರನ್ನೀಗ ಸಸ್ಪೆಂಡ್ ಮಾಡಬೇಕು. ಮತ್ತು ಅವರು ಬೇರೆ ಪಕ್ಷದವರು ಅಂದರೆ ನಮ್ಮ BJP ಅವ್ರನ್ನೀಗ ಮೊದಲು ಸುಮ್ಮನೆ ಏನಿಲ್ಲ ಕೇಳದೆ ಹೇಳ್ದೆ ಸಸ್ಪೆಂಡ್ ಮಾಡಿಬಿಟ್ರಿ 17 ಜನನ. ಇವಾಗ ನೀವು ತಪ್ಪಾಗಿರೋದನ್ನೀಗ ನೀವು ಎತ್ತಿ ಹಿಡಿದ ಮೇಲೆ ಇನ್ನೇನಕ್ಕೆ ಅಧ್ಯಕ್ಷ ಆಗಿದ್ದೀರಾ ಹಂಗಂತ ಅವ್ರಿಗೆ ನಿನ್ನೆ ಎಲ್ಲ ತುಂಬ ಚರ್ಚೆಗಳು ವಿವಾದಗಳೆಲ್ಲ ನಡೆಯಿತು. ಮತ್ತು ಬಸವರಾಜ ಹೊರಟ್ಟಿ ಅವ್ರಿಗೂ ಅಲ್ಲಿ ನಾರಾಯಣ ಸ್ವಾಮಿ ಅವರು ತುಂಬ ಹೇರಧ್ವನಿಯಲ್ಲೇ ಮಾತಾಡಿ ಯಾರಿಗೆ BK ಹರಿಪ್ರಸಾದ್ನೀಗ ಸಸ್ಪೆಂಡ್ ಮಾಡಬೇಕು ಅಂತ ಇದನ್ನು ಮಾಡಿದ್ದಾರೆ. ಅವರು BK ಹರಿಪ್ರಸಾದ್ ಅವರು ಆಕ್ರೋಶಭರಿತರಾಗಿ ಮಾತಾಡಿ ತುಂಬ ಏನೋ ನಗು ಬರ್ತದೆ ಅವ್ರ ಮಾತನ್ನೆಲ್ಲ ಕೇಳಿದ್ರೆ. ಅದು ಹೀಗೆ ನಾವು ಈ ಥರ ಇರೋದು ಅಂತ. ಮತ್ತು ಇನ್ನು ಕೊನೆಯದಾಗಿ ಇನ್ನೊಂದೇನಪ್ಪ ವಿಷಯ ಅಂತಂದರೆ, ನಮ್ಮ ಸಿದ್ದರಾಮಯ್ಯನವರು ಮುಂದಿನ ಮುಖ್ಯಮಂತ್ರಿಗೆ ಅವಕಾಶನೀಗ ಕಲ್ಪಿಸ್ಕೊಡಲ್ಲ ಅಂತ ತೀರ್ಮಾನ ಆಗಿದೆ. ಅವರು ಬೇರೆ ದಾರಿನೀಗ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಯಾರು? DK ಶಿವಕುಮಾರ್ ಅವರು ಯಾವ ದಾರಿ ಹೋಗ್ತಾರೋ ಅಂತ ಇನ್ನೂ ಹೆಚ್ಚು ಕಡಿಮೆ ಸ್ವಲ್ಪ ವಿಷಯ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಯಾರಿಗೆ? ಸಿದ್ದರಾಮಯ್ಯ ಅವ್ರಿಗೆ ಇನ್ನೊಂದಷ್ಟು ವಿಷಯ ಗೊತ್ತಾಗಬೇಕು. ಮತ್ತು ಪತ್ರಕರ್ತರಿಗೂ ಅತಿ ಹೆಚ್ಚು ವಿಷಯ ಗೊತ್ತಿಲ್ಲದೆ ಅವರೆಲ್ಲ ಹೇಳ್ತಾ ಇದ್ದಾರೆ. ನಾನು ಅದನ್ನೀಗ ಅದೇ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲದೆ ನಾನು ಆ ವಿಷಯನೀಗ ನಾನು ಪ್ರಸ್ತಾಪ ಮಾಡ್ತಾಯಿಲ್ಲ. ಮತ್ತು ಈ ರಾಜ್ಯದ ಜನ ಹೆಚ್ಚು ಪತ್ರಕರ್ತರಿಂದ ಸುಳ್ಳನ್ನು ಬಯಸಬೇಡ್ದು ಅಂತ ಕೇಳಿಕೊಂಡು ನಾನು ಸುಳ್ಳಿಗೆ ಹೇಳೋಕ್ಕೆ ಇಚ್ಛೆ ಪಡದೆ ನನಗೇನು ಪತ್ರಿಕೆಯಲ್ಲಿ ಮತ್ತು ಇದರಲ್ಲಿ ಬರ್ತದೋ ಅದೇ ವಿಷಯನೀಗ ನಾನು ನಿಮ್ಮ ಹತ್ರ ಪ್ರಸ್ತಾಪ ಮಾಡ್ತಾಯಿದ್ದೀನಿ. TVಯವರು, ಯೂಟ್ಯೂಬು ಇವ್ಯಾವುದೂ ನಾನು ಕಾಪಿ ಹೊಡಿತಾ ಇಲ್ಲ. ಪತ್ರಿಕೆಯಲ್ಲಿ ಬರ್ತಕ್ಕಂಥ ವಿಷಯ ಮಾತ್ರ ನಾನು ಪ್ರಸ್ತಾವನೆ ಮಾಡ್ತಾಯಿದ್ದೀನಿ. ಅರ್ಥ ಆಯ್ತಾ? ಈಗ ಇನ್ನೊಂದು ಏನಪ್ಪ ವಿಷಯ ಹಂಗಂತಂದರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅಂತ ಕೂಗು. ಆ ಕೂಗುಗೆ ಇವರೆಲ್ಲರೂ ಯಾರು? ಕಾಂಗ್ರೆಸ್ನ ಯುವ ನಾಯಕರು ಇನ್ನೊಬ್ಬ ನಾಯಕನಿಗೆ ಎಷ್ಟು ಮಟ್ಟಿಗೆ ಬೆಂಬಲಿಸ್ತಾರೆ ಅನ್ನೋದನ್ನೀಗ ನೋಡಬೇಕಾಗಿದೆ. ಆದರೆ ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರಿಗೆ ಆಸ್ಪದ ಕೊಡಲ್ಲ. ಇದು ನಾನು ಮದ್ದಿಂದನೂ ಹೇಳ್ಕೊಂಬರ್ತಾಯಿದ್ದೀನಿ. ಇದು ಕೊನೆಯವರೆಗೂ ಇದೇ ಡೈಲಾಗು ಮತ್ತೇನೂ ಹೇಳ್ತೀನಿ. ಯಾಕೆ ಮಾಡಿಕೊಡಲ್ಲ ಹಂಗಂತಂದರೆ, ರಾಹುಲ್ ಗಾಂಧಿಗೆ ಇವರು ಬೇರೆ ವಿಷಯದಲ್ಲಿ ವಿರೋಧ ಆಗಿದ್ದಾರೆ. ಅದರಿಂದ ಇವರನ್ನೀಗ DK ಶಿವಕುಮಾರನೀಗ ಮುಖ್ಯಮಂತ್ರಿ ಮಾಡಿಕೊಡೋಕ್ಕೆ ಇವರು ಒಪ್ಪಿಗೆಯನ್ನು ನೀಡೋದಿಲ್ಲ. ಹಂಗಾಗಿದೆ ಇವರ ವಿಷಯ. ಅರ್ಥ ಆಯ್ತಾ? ಇಷ್ಟು ಹೇಳಿ ನಾನು ನನ್ನ ಮಾತನ್ನೀಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ. ಮತ್ತು ಒಂದೇ ಒಂದು ಕೆಲಸ ಮಾಡಿ, ನೀವು ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ಸತಿ ಈ ಒಂದು ನಾಗೇಂದ್ರ ಪಂಡಿತ್ನ ಮಾತಿಗೆ ಮತ್ತೊಂದು ಸತಿ ಕೇಳಬೇಕು ಅಂತಂದರೆ ಇನ್ನೊಂದಿಬ್ಬರಿಗೆ ಯಾಕೆ ನೀವು ಕಳಿಸ್ಬಾರ್ದು? ಒಂದು ವೇಳೆ ಕಳಿಸಿದ್ರೆ ನಮ್ಮದು ಮುಂದೆ ಹೋಗುತ್ತೆ, ಪ್ರಚಾರ ಸಿಗುತ್ತೆ ಅಂತ ಕೇಳ್ಕೊತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ